ಈ ಮಹಾವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರ ಮದುವೆ ಹೇಗೆ ಆಯಿತು? ಲಕ್ಷ್ಮಿ ಮತ್ತು ಮಹಾವಿಷ್ಣು ಹೇಗೆ ಒಬ್ಬರನ್ನೊಬ್ಬರು ಭೇಟಿ ಮಾಡಿದ್ರು ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಸಾಕಷ್ಟು ವಸ್ತುಗಳು ಉದ್ಭವವಾಗುತ್ತವೆ. ಮೊದಲಿಗೆ ಕಾರ್ಕೋಟಕ ವಿಷ ಉದ್ಭವವಾಗುತ್ತೆ, ಅದನ್ನು ಶಿವನು ಸ್ವೀಕರಿಸುತ್ತಾನೆ. ಐರಾವತ ಉದ್ಭವವಾಗುತ್ತೆ, ಅದನ್ನ ಇಂದ್ರ ಸ್ವೀಕರಿಸ್ತಾನೆ. ಉಚ್ಚೈಶ್ರವ ಅನ್ನೋ ಕುದುರೆ ಉದ್ಭವವಾಗುತ್ತೆ, ಅದನ್ನ ರಾಕ್ಷಸ ರಾಜ ಬಲಿ ಸ್ವೀಕರಿಸ್ತಾನೆ. ಆಮೇಲೆ ಕಲ್ಪವೃಕ್ಷ, ಕಾಮಧೇನು, ಪಾರಿಜಾತ ಹೀಗೆ ಬೇರೆ ಬೇರೆ ವಸ್ತುಗಳು ಉದ್ಭವವಾಗುತ್ತವೆ. ನಂತರದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಉದ್ಭವವಾಗುತ್ತದೆ. ಅದಕ್ಕೆ ಒಂದು ಹಾಡಿದೆ ನೋಡಿ, ಪಾಲ್ಗಡಲ ಕಡೆದಾಗ ನೀ ಜನಿಸಿ ಬಂದೆ ಎಂದೆ. ಇದಕ್ಕೆ ಅದನ್ನು ಹಾಡ್ಲಿತ್ತು. ಮಹಾಲಕ್ಷ್ಮಿಯ ಜನನವಾದಾಗ ಅಲ್ಲಿದ್ದ ದೇವ ದಾನವರಿಗೆಲ್ಲರಿಗೂ ಆಕೆಯ ಮೇಲೆ ಕಣ್ಣು ಬಿದ್ಬಿಡುತ್ತೆ. ಎಷ್ಟೊಂದು ಸುಂದರಿ, ಎಷ್ಟೊಂದು ಐಶ್ವರ್ಯವಂತೆ ಅಂತ ಅಂದುಕೊಳ್ತಾರೆ. ಎಲ್ಲರಿಗೂ ಆಕೆ ನನಗೂ ಬೇಕು ಅನ್ನೋ ಆಸೆ ಬರುತ್ತೆ. ದೇವ ದಾನವರಲ್ಲಿ ನಾನು ಆಕೆಯನ್ನ ಮದುವೆ ಆಗ್ತೀನಿ ಅಂತ ಸ್ಪರ್ಧೆ ಆರಂಭವಾಗುತ್ತೆ. ಬೇಡಪ್ಪ, ನಾವು ಜಗಳ ಮಾಡೋದು ಬೇಡ. ಒಂದು ಕೆಲಸ ಮಾಡೋಣ, ಆಕೆಗೆ ಆ ಸ್ವಾತಂತ್ರ್ಯವನ್ನ ಬಿಟ್ಬಿಡೋಣ. ಯಾರನ್ನು ತಾನು ಮದುವೆ ಆಗ್ಬೇಕು ಅನ್ನೋದನ್ನ ಲಕ್ಷ್ಮಿಯೇ ತೀರ್ಮಾನ ಮಾಡ್ಲಿ ಅಂತ ಆಕೆಗೆ ಬಿಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮಿ ಆಯ್ಕೆ ಮಾಡೋದು ವಿಷ್ಣುವನ್ನು. ಮಹಾವಿಷ್ಣು ಸಾಕ್ಷಾತ್ ಪರಮಾತ್ಮ. ಆತನ ಸೌಂದರ್ಯ ಮತ್ತು ಮಹಿಮೆಗೆ ಯಾವುದೇ ಸಾಟಿ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಹೀಗಾಗಿ ಎಲ್ಲರನ್ನೂ ಒಂದು ಸುತ್ತು ನೋಡಿದಂತಹ ಮಹಾಲಕ್ಷ್ಮಿ ನೇರವಾಗಿ ಹೋಗಿ ತಾನು ಮಹಾವಿಷ್ಣುವನ್ನ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಎಲ್ಲಾ ಋಷಿಗಳು, ಶಿವ, ಬ್ರಹ್ಮ, ದೇವತೆಗಳು ಮತ್ತು ದಿಕ್ಪಾಲಕರೆಲ್ಲರೂ ಅಲ್ಲಿದ್ದ ಆ ಶುಭ ಸಂದರ್ಭದಲ್ಲಿ ಇಬ್ಬರಿಗೂ ಅದ್ಧೂರಿಯಾಗಿ ಮದುವೆಯಾಗುತ್ತದೆ. ಮದುವೆಯಾದ ಮೇಲೆ ಮಹಾವಿಷ್ಣು ತನ್ನ ಹೆಂಡತಿಗೆ ತನ್ನ ವಕ್ಷಸ್ಥಳದಲ್ಲಿ, ಅಂದರೆ ತನ್ನ ಎದೆಯಲ್ಲಿ ಸ್ಥಾನವನ್ನು ಕೊಡುತ್ತಾರೆ. ಗಂಡ ಹೇಗೆ ತನ್ನ ಹೆಂಡತಿಯನ್ನ ನೋಡ್ಕೋಬೇಕು ಅನ್ನೋದಕ್ಕೆ ಮಹಾವಿಷ್ಣು ದೊಡ್ಡ ಉದಾಹರಣೆ. ತನ್ನ ಎದೆಯಲ್ಲೇ ಹೆಂಡತಿಗೆ ಜಾಗ ಕೊಟ್ಟಿದ್ದಾರೆ. ನೀವು ಕೂಡ ಲಕ್ಷ್ಮೀನಾರಾಯಣರನ್ನ ಇಷ್ಟಪಟ್ರೆ ಲಕ್ಷ್ಮೀನಾರಾಯಣ ಎಂದು ಕಾಮೆಂಟ್ ಮಾಡಿ ಮತ್ತು ನಮಗೆ ತಿಳಿಸಿ.